ಬಂದಿದ್ದೆ. ಎಲ್ಲಿ ಹಾಳಾಗಿ ಹೋಗಿದ್ದೆ? ನಿಂತು ನಿಂತು ಕಾಲ್ ನೋತಾಯ್ತು, ರೆಸ್ಟ್ ತಗೊಂಡ್ ಬಂದೆ. ಗುಡ್ ಮಾರ್ನಿಂಗ್ ರಾಜೇಶ್ಗೆ. ನೀವು ಕ್ಯೂನಲ್ಲಿದ್ದೀರಾ, ದಯವಿಟ್ಟು ನಿರೀಕ್ಷಿಸಿ. ಕೊಡ್ಬೇಕಾಗಿರೋದನ್ನ ಕೊಟ್ಟು ನಿನ್ ಕೆಲಸ ಮಾತು. ನೀವಾಗ ನೀವು ಬಾಯ್ ಬಿಟ್ಟು ಕೇಳ್ತಾ ಇದ್ದೀರಿ ಅಂದಮೇಲೆ ನಾನು ಕೊಡದೇ ಇರ್ತೀನಿ ಅಂದ್ರು. ಮೊದಲು ಅದು ಯಾರಿಗೆ ಕೊಡ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ ಹೇಳಿ. ಮೊದಲು ಪದ್ದು ಕೊಡಿ, ಆಮೇಲೆ ನನಗೆ ಕೊಡಿ. ಅವನಿಗೇನು ಕೊಡೋದು, ಇಬ್ಬರಿಗೆ ಒಟ್ಟಿಗೆ ಕೊಟ್ಬಿಡ್ತೀನಿ. ತಗೊಂಡ್ಬಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡಿ. ಪಾಂಡ್ರಣ್ಣ, ನಾವು ಕೇಳಿದ್ದೀನಲ್ಲ ಪಟ್ವಾಡ. ಆ ಹೆಸರಿಗೆ ಲಂಗ ಕೊಡ್ಸಿದ್ಮೇಲೆ ಇನ್ನು ಗಂಟುಗಲಿ ಅಂತ ಏನು ಬಂತು, ಅದೇನು ಅಂತ ಹೇಳಿ. ಈ ಮರಿ ಕಾಗೆಗಳ ಜೊತೆ ಈ ಮುದಿ ಕಾಗೆನ ಬಂದು ಅಂತ ಕೂತ್ಕೊಂಡು ನಿಂತ್ಕೊಂಡ್ಬಿಟ್ಟು. ಯಾರು ನೀನು ಮುದಿಕಾಗೆ ಅನ್ನೋದು? ನನ್ನ ಖರ್ಚಿಗೆ ನೀನ್ ದುಡ್ಡು ಕೊಡ್ತೆ, ನಿಮ್ಮಪ್ಪ ಕೊಡ್ತಾನೆ. ಅದು ಕೇಳ್ದಂಗತ್ತೆ, ಮಸಾಲ ದೋಸೆಗೆ ಇವನ್ ದುಡ್ಡು ಕೊಡ್ತಾ ಇದ್ರೆ ಬೀದಿಲಿ ಹೋಗೋ ದಾಸೆ ದುಡ್ಡು ಕೊಡ್ತಾನ. ನಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ಖರ್ಚು ವೆಚ್ಚಗಳು ಇರಲ್ವಾ? ಅಣ್ಣಯ್ಯ, ಹೊಸ ವರ್ಷ ಸುಮ್ಮನೆ ಕಿರಿಕ್ ಮಾಡ್ಕೋಬೇಡ. ಮನಸ್ಫೂರ್ತಿಯಾಗಿ ಕೊಟ್ರೆ ವರ್ಷ ಕೊಟ್ಟು ನೀನ್ ಚೆನ್ನಾಗಿರ್ತೀಯ. ದೇವರು ಕೊಟ್ಟಂಗೆ ಹೊಸ ವರ್ಷ ಬಂತು ಅಂತ ನಾನು ನಿಮ್ಮೆಲ್ಲರಿಗೂ ಕಿತ್ತಿ ಕೊಡ್ತಾ ಹೋದ್ರೆ ಆಮೇಲೆ ವರ್ಷ ಪೂರ್ತಿ ಕಿತ್ತಿ ಕೊಟ್ಕೊಂಡೇ ಇರ್ಬೇಕಾಗತ್ತೆ. ಈ ಹೊಸ ವರ್ಷಕ್ಕೆ ನಾನೊಂದು ಹೊಸ ನಿರ್ಧಾರಕ್ಕೆ ಬಂದಿದ್ದೀನಿ. ಇನ್ಮೇಲಿಂದ ನಾನು ಯಾರಿಗೂ ಒಂದು ನಯಾ ಪೈಸಾ ಕೊಡೋಷ್ಟಿಲ್ಲ, ಅವರಿಂದ ಬರೀ ತಗೊಳ್ಳೋದೆ. ಹಬಿ, ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ನಂಗೆ ಯಾರೋ ಒಬ್ಬ ಶಾಸ್ತ್ರಿಗಳು ಹೇಳಿದ್ರು ನಿಮ್ಮ ಮನೇಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ, ಅದಕ್ಕೆ ನಿಮ್ಮ ಹಸ್ಬೆಂಡ್ ಸಿಕ್ಕಾಪಟ್ಟೆ ಕಿರಿಕಿರಿ ಅಂತ. ಆ ಕಿರಿಕಿರಿ ನಿಲ್ಸೋದು ಹೇಗೆ ಅಂತ ಅವ್ರನ್ನ ಕೇಳಿದ್ರೆ ಉತ್ತರನೂ ಹೇಳಿದ್ರು. ನಾನು ಕೇಳಿದೆ ಹಬಿ, ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ನೀವೆಲ್ಲರೂ ಸೇರ್ಕೊಂಡು ನಾಗದೇವತೆ ಗುಡ್ಡಕ್ಕೆ ಹೋಗಿ ನಾಗ ಪೂಜೆ ಮಾಡಿಸಿ ಎಲ್ಲ ಸರಿ ಹೋಗುತ್ತೆ ಅಂದ್ರು. ನಾಗದೇವನ ಗುಡ್ಡನ ರೀ, 3 ಕಾರ್ ದಾಟಾದ್ಮೇಲೆ ಸಿಕ್ಕೋ 4ನೇ ಕಾರ್ ಕಂಡ್ರಿ, ಅದು ಅಷ್ಟು ದೂರ ಹೋಗ್ಬರ್ತೀರಾ? ಅದಕ್ಕೆ ನೀವು ಅಟ್ಲೀಸ್ಟ್ 10,000 ಕೊಟ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಆಗ ಅದರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಪಕ್ಷ ನಾನೇನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತಂತೆ? ಮೊದಲು ಆ ಸ್ನೇಕು ಡ್ರೀಮಲ್ಲಿ ಬರಕ್ ಶುರು ಆಗುತ್ತಂತೆ, ಆಮೇಲೆ ನಿಜವಾಗ್ಲೂ ಮನೇಲೆ ಬಂದ್ಬಿಡುತ್ತಂತೆ. ಹಾವು ಮನೆಗೆ ಬಂದ್ರು ಅಷ್ಟೇ, ನಮ್ಮ ಮೆದೆ ಮೇಲೆ ಕುತ್ಕೊಂಡು ಎಡೆ ಬಿಚ್ಚಿ ನಂಗ ನಾಚ್ ಮಾಡಿದ್ರು ಅಷ್ಟೇ, ನಾವ್ ಯಾರಿಗೂ ₹1 ಕೊಡಲ್ಲ. ಹಬಿ, ಇದೇ ನಿಮ್ ಲಾಸ್ಟ್ ಮಾತಾ? ರೇ, ಇದೇ ನಮ್ಮ ಫಸ್ಟ್ ಮಾತು, ಇದೇ ನಮ್ಮ ಕೊನೆ ಮಾತು. ನಾವ್ ಆಡೋದು ಒಂದೇ ಒಂದು ಮಾತು. ಅರ್ಥ ಮಾಡ್ಕೊಂಡವರು ಜಾಗ ಖಾಲಿ ಮಾಡ್ತಾರೆ, ಇಲ್ಲದೆ ಇದ್ದವ್ರು ಇಲ್ಲೇ ಭಜನೆ ಮಾಡ್ಕೊಂಡು ನಿಂತ್ಕೋತಾರೆ. ಪದ್ದು ಬಿಟ್ಲಾ ಲಾಕ್. ಇರೋದೇ 50,000 ಕಣ್ರಿ, ಬೇಡ ಕಣ್ರಿ. 50,000 ಅತ್ತೆ, ಈ 10,000 ನಿಮ್ಗೆ. ಅಲ್ಲು, ಈ 10,000 ನಿನ್ಗೆ. ಬಿಟ್ಲಾ, ಈ 10,000 ನಿನ್ಗೆ. ಪದ್ದು, ಈ 10,000 ನಿನ್ಗೆ. ಈ 10,000 ನನ್ಗೆ. 10 ರೂಪೀಸ್ ಬಿಡ್ತಲ್ಲ. ಅಭಿ, ಈ 10 ರೂಪೀಸು ನಿಮ್ ಖರ್ಚಿಗೆ. Everybody, follow me. ಅಯ್ಯೋ ಶಿವನೇ, ಮನೆ ಮುಂದೆ ಎಲ್ಲ ಸೇರ್ಕೊಂಡು ನಮ್ಮ ಕಣ್ಣು ಮುಂದೆನೆ ನಮ್ಮ 50,000 ರೂಪಾಯಿ ಕಿತ್ಕೊಂಡು ಹೋಗ್ಬಿಟ್ರಲ್ಲ, ಏನ್ ಮಾಡ್ಲಿ? ತಗೊಂಡೋಗಿರೋ ದುಡ್ಡನ್ನ ಇವ್ರು ತಂದು ನನಗೆ ಕೊಡ್ಬೇಕು. ಆ ತರ ಮಾಡ್ಲಿಲ್ಲ ಅಂದ್ರೆ ನಾನು ಪಾಂಡ್ರಂಗ ಗಂಡುಗಲಿನೇ ಅಲ್ಲ. ಏನಮ್ಮ? ನನ್ನ ಮಗ ಅಮ್ಮ ನಮ್ಮ ಯಜಮಾನ್ರ ಹೀಗ ಬೈಯೋದು? ಆ ಸುಂಡಿನ ವಂಶದನ್ನ ಕಟ್ಕೊಂಡು ನನಗೇನಾಗ್ಬೇಕಾಗಿದೆ? ನಾನು ಕೇಳಿದ್ದು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಿನ ಬಗ್ಗೆ. ಬೆಳಿಗ್ಗೆ ಕಾಫಿ ಕೊಡೋಣ ಅಂತ ಬಂದೆ, ತುಂಡಿಲ್ ಮಲ್ಗೆ ಇರ್ಲಿಲ್ಲ. ಗೊತ್ತಾಗೋಯ್ತು. ಏನ್ ಗೊತ್ತಾಗೋಯ್ತು? ನನ್ನ ಮಗ ನನ್ನ ಸೊಸೆ ನೋವಲ್ಲಿ ಬರಲೇಬೇಕು. ನನ್ನ ಮುದ್ದಿನ ಸೊಸೆ ಜಾಜಿ ಬಾಮ್ಮ. ಅತ್ತೆ, ನಾನು ಈ ಮನೆ ಸೊಸೆ, ಕೌವಲ್ಲ. ಬಾ 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 ಅಂತ ಕರಿಯಕ್ಕೆ. ಬಿಡಮ್ಮ, ಈಗಲಾದ್ರೂ ನಿಮ್ಗೆ ಒಳ್ಳೆ ಬುದ್ಧಿ ಬಂತಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಈ ಒಳ್ಳೆ ಬುದ್ಧಿ ಅನ್ನೋದು ನನಗೆ ಬರ್ತೇ ಬಂದಿದೆ. ಈಗ ನಿಮ್ಗೆ ಗೊತ್ತಾಗಿದೆ ಅಷ್ಟೇ. ನೀನೇನು ರೆಡಿಯಾಗಿ ಬಂದ್ಬಿಟ್ಟೆ. ಎಲ್ಲ ನನ್ನ ಮಗ ನಂಗೇನ್ ಗೊತ್ತಾ? ಹೇಳ್ಕೊಳ್ಳೋದಿಕ್ಕೆ ನಾಚಿಕೆ ಅಂತ ಕಾಣಿಸುತ್ತೆ. ಇನ್ನು ಮಲಗಿದಾನ? ಎಲ್ಲಿ? ಹೋಗಮ್ಮ, ಅದು ನನ್ನ ಬಾಯಿಂದ ಹೇಳಿಸ್ಬೇಕು ಅಂತ ಏನು? ನನ್ನ ಮಗ ಮಲಗಿರೋದು ನಿನ್ ಬೆಡ್ರೂಮ್ ಅಲ್ಲಿ ತಾನೆ. ಅತ್ತೆ, ಡೋಂಟ್ ಟಾಕ್ ರಮೇಶ್. ಹಬಿಗೆ ನನ್ನ ಬೆಡ್ರೂಮ್ ಅಲ್ಲಿ ನೋಟ್ ಮಿಷನ್ ಬೋರ್ಡ್ ಹಾಕಿರೋ ವಿಷಯ ನಿಮಗೆ ಗೊತ್ತಿಲ್ವಾ? ನನ್ನ ಕನಸಲ್ಲಿ ನುಚ್ಚು ನೂರಾಗಿದೆ. ಅಮ್ಮ, ಅಣ್ಣನ ಬಗ್ಗೆ ಈ ರೀತಿ ಗಾಳಿ ಗೋಪುರ ಕಟ್ಟೋದನ್ನ ಬಿಟ್ಬಿಡು. ನಾನೇ ಹೋಗಿ ಅಣ್ಣನ ಹುಡ್ಕೊಂಡ್ ಬರ್ತೀನಿ. ಕೂತಿತ್ತು
ಮಾತಾಡ್ಬೇಡ್ವೆ. ಹಾವು ಕಚ್ಚಕ್ಕೆ ಅಂತ ಹೆಡೆ ಎತ್ಕ ಮುಂದೆ ನಾಲ್ಕಿನ ಹಿಂಗಿಂಗ್ ಅಂತಿರ್ಬೇಕಾದ್ರೆ ಇವಳಿಗೆ ಒಳ್ಳೇದಾಗತ್ತೆ ಅಂತಿರಲ್ಲ. ಹಾಗಲ್ಲ ಅಂದ್ರೆ ನಾಗರ ಹಾವು ಕಣ್ಣೆ ಗಂಡು ಮಗು ಆಗುತ್ತೆ ಅಂತ. ಹೆಂಗತ್ತೆ ಈ ನಾಗರ ಹಾಗೂ ಗಂಡು ಮಗುಗೆ ಏನ್ ಸಂಬಂಧ? ನನಗೆ ಯಾವತ್ತಾದ್ರೂ ಮಗು ಬರಲಿಲ್ಲ ಅಂದ್ರೆ ಅವತ್ತು ಕೇಳು ಎಲ್ಲಿದೆಯಾ ಮೆಟ್ಲು ಮೇಲೆ ಕೂತಿದೆ. ಇಲ್ಲೇ ನೋಡಿದ್ದು. ಇಲ್ವಲ್ಲೇ ಇಲ್ಲೇ ನೋಡಿದ್ದಮ್ಮ, ಎಲ್ಲಿ ಹೋಯ್ತೋ ಗೊತ್ತಾಗ್ತಿಲ್ಲ. ಆ ಕಡೆಗಾದ್ರೂ ಹೋಗಿದ್ಯೋ ನೋಡಪ್ಪ. ನೋಡ್ಲೋ ನೋಡ್ಲೋ. ಯಾರಾಗಬೇಡಿ, ಹಾವೆಲ್ಲೋಯ್ತು ಅಂತ ನಾನು ಹುಡುಕ್ತೀನಿ. ಅಲ್ವಾ ನೀನ್ ಹಾವು ನೋಡಿದ್ದು ಇಲ್ಲೇ ತಾನೆ? ಅಲ್ಲೇ ಕನ್ಫರ್ಮ್ ಹಾವು ಮನೆ ಒಳಗೆ ಬಂದು ಸೇರ್ಕೊಂಡಿದ್ದೆ. ಏನಪ್ಪ ಅದು ನಿಮ್ಗೆ ಗೊತ್ತಾ? ಹೇಳಿ ಕೇಳಿ ಅವನು ಸುಂಡಿಲಿ ವಂಶದವನು. ಇಲಿಗಳಿಗೆ ಹಾವು ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಏನಪ್ಪ ಯಾವ್ದೇ ಕಾರಣಕ್ಕೂ ನಾವಿಬ್ರು ರೂಮ್ ಬಿಟ್ಟು ಆಚೆ ಬರೋದೇ ಬೇಡ. ಯಾವಾಗ್ಲೂ ರೂಮ್ ಬಾಗ್ಲು ಹಾಕೊಂಡೇ ಇರೋಣ. ಅತ್ತೆ ಈ ಸ್ನೇಕ್ಗೆ ಸ್ಟೆಪ್ಸ್ ಹತ್ತಕ್ ಬರುತ್ತಾ? ಮನನೇ ಹತ್ತುತ್ತೆ ಅಂದ ಮೇಲೆ ಈ ಮೆಟ್ಲು ಯಾವ ಮಹಾ. ಅದೇನಾದ್ರು ಬಂದು ನನ್ ಬೆಡ್ರೂಮ್ ಅಲ್ಲಿ ಸೇರ್ಕೊಂಡ್ಬಿಟ್ರೆ ಏನ್ ಮಾಡ್ಲಿ? ಪಕ್ಕದಲ್ಲಿ ಮಲಗಿಸ್ಕೊಂಡು ಜೋಜ ತಟ್ಟಿ. ಅತ್ತೆ ಈಗ ಏನ್ ಮಾಡೋದು? ನಾನೇನಮ್ಮ ಮಾಡ್ಲಿ, ನಿನಗಾಗೋ ಭಯನೇ ನನಗೂ ಆಗಿದೆ. ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡಿಗೆ ಹೇಳಿ ಏನಾರು ಒಂದು ವ್ಯವಸ್ಥೆ ಮಾಡ್ತಾರೆ. ಇಲ್ಲ ಅಂದ್ರೆ ನಮ್ಮಲ್ಲಿ ಯಾರು ಒಬ್ರು ನಾಗರಾವ್ ಬಲಿ ಹಾಕ್ತಿವಿ. ಹಾವುಗಳಿಗೆ ಇಲಿ ಅಂದ್ರೆ ತುಂಬಾ ಇಷ್ಟ. ಸುಂಡಿಲಿ ವಂಶದ ವಿಟ್ಲ ಆ ಹಾವು ಮೊದಲು ನುಂಗೋದು ನಿನ್ನೆ. ಕೊಟ್ಟರೆ ವರ ಇಟ್ಟರೆ ಶಾಪ. ಜಾಸ್ತಿ ಚಂಪಲ್ತೀನಿ ಇವರೇ. ಈಗ ಅಂತದ್ದೇನಾಗಿದೆ ಅಂತ ಇದ್ರ ಮೇಲೆ ಹೊತ್ತು ಕುತ್ಕೊಂಡಿದ್ರಿ ತಾವು. ಹಬಿ ಇಷ್ಟೊತ್ತವರೆಗೂ ಎಲ್ರಿಗೆ ಹಾಳಾಗಿ ಹೋಗಿದ್ರೆ ಇದ್ದೇ ನಮಗೆ ಆಗಲ್ಲ. ನಾನು ಅಲ್ಲ ಕಣ್ರಿ, ನಾನು ಅದು ಯಾರಿಗೂ ಕೊಡಬೇಕು ಅಂತ 50,000 ರೂಪಾಯಿನ ತಂದಿಟ್ಕೊಂಡಿದ್ರೆ ಮನೆ ಮಂದಿ ಎಲ್ಲ ಸೇರ್ಕೊಂಡು ಒಳ್ಳೆ ಕಾಗೆಗಳ ತರ ಹಂಚ್ಕೊಂಡು ತಿಂದ್ಬಿಟ್ರಲ್ಲ. ಅವ್ರು ಏನಾದ್ರೂ ದುಡ್ಡು ಬೇಕು ಅಂತ ಬಂದ್ರೆ ನಾನೇನು ಮಾಡಲಿ? ಅದಕ್ಕೆ ತಲೆ ತಪ್ಪಿಸ್ಕೊಂಡು ಹೋಗಿದ್ದೆ. ಮಗನೇ, ಹೇಳು ಅವ್ವನೇ. ನೀನು ಇಲ್ದೇ ಇರುವಾಗ ಮನೆ ಒಳಗೆ ನಾಗರ ಹಾವು ಬಂದು ಸೇರ್ಕೊಂಡ್ಬಿಟ್ಟಿದೆ. ನನ್ನ ಮನೆಗೆ ಯಾವಾಗ ಈ ಹೊಂದೆಗಣ ಮತ್ತೆ ಈ ಸೊಂಡಿಲಿ ಬಂದು ಸೇರ್ಕೊತೋ ಆವತ್ತೇ ಹಾವು ಬಂದು ಸೇರ್ಕೋಬೇಕಿತ್ತು. ಅಷ್ಟು ದಿವಸ ಬಿಟ್ಟು ಇಷ್ಟು ದಿವಸದ ಮೇಲೆ ಬಂದು ಸೇರ್ಕೊಂಡಿದೆ ಅಂದ್ರೆ ಈ ಮನೆಯಲ್ಲಿ ಕಾದಿದ್ದೆ ಯಾರೋ ಒಬ್ರಿಗೆ ವೈಕುಂಠ ಕಾದಿದ್ದೆ. ನಾವು ಬಾಳ್ ಬದುಕ್ಬೇಕಾದರು ಇಷ್ಟು ಬೇಗ ಇಹಲೋಕ ಬಿಟ್ಟು ಹೋದ್ರೆ ಏನ್ ಚೆನ್ನಾಗಿರುತ್ತೆ. ಹಾಗಂತ ಕಂಡವ್ರ ಮನೆಯಲ್ಲಿ ಕಂಡವ್ರ ದುಡ್ಡಿನ ಖರ್ಚು ಮಾಡ್ಕೊಂಡು ಹೋದ್ರೆ ಎಷ್ಟು ವರ್ಷ ಅಂತ ಬದುಕಿರ್ತಿದಪ್ಪ. ಅವನೇ ಕಂದ ಹಾಗಾದ್ರೂ ಮಾಡಿ ಆ ಹಾವನ್ನ ಹಿಡಿಯೋ. ಮಾತ್ರ ಆಫ್ಟರ್ ಲಾಂಗ್ ಟೈಮ್ ಆ ನಾಗರ ಹಾವು ಸೇಡ್ ತಿರ್ಸ್ಕೋಬೇಕು ಅಂತ ಈ ಮನೆಗೆ ಎಂಟ್ರಿ ತಗೊಂಡಿದೆ. ಈಗ ಅದ್ರ ಪಾಲಿಗೆ ನಾನೇನಾದ್ರೂ ಮುಂಚೆ ಆಗ್ಬಿಟ್ಟೆ ಅಂದ್ರೆ ಆ ಹಾವು ತನ್ನ ಬಾಲನ ಮೆಟ್ಟು ಮಾಡ್ಕೊಂಡು ನನಗೆ ರಪ್ಪ 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 ಅಂತ ಹೊಡೆದ್ಬಿಡ್ತಾ ಅಷ್ಟೇ. ಹೋಗಿ ಅಭಿ ಲೀವ್ ದಟ್ ಮ್ಯಾಟರ್. ನಾನು ನಿಮ್ಮ ಲವ್ಲಿ ವೈಫ್ ಅಲ್ವಾ? ಆ ಸ್ನೇಕು ಮನೆ ಒಳಗಡೆ ಬಂದಾಗಿಂದ ನಾನು ಈ ಸ್ಪಾಟ್ ಬಿಟ್ಟು ಕದ್ಲಿಲ್ಲ. ಪ್ಲೀಸ್ ಅಭಿ ಡೂ ಸಮಥಿಂಗ್. ನನಗೂ ಏನಾದ್ರೂ ಮಾಡ್ಬೇಕು ಅನ್ಸ್ತಾ ಇದೆ. ಈಗ ನಾನು ಕೇಳುವಂತ ಪ್ರಶ್ನೆಗೆ ನೆಟ್ಟ ಉತ್ತರ ಕೊಡಿ ಬಾ. ಮೊಟ್ಟ ಮೊದಲ ಬಾರಿಗೆ ಆ ಹಾವನ್ನು ಕಂಡಂತ ಯಾರು? ನಾನೇನೆಯ? ಆ ಹಾವು ಇಷ್ಟ ಅಗ್ಲ ಹೆಡ ಬಿಚ್ಕೊಂಡು ನಾಲ್ಗೆ ಚಾಚಿ ಬಾ ಬಾ ಅಂತ ನನ್ನ ಕರೀತಿತ್ತು. ಲೇ ದೇವರ ಕೊಟ್ಟ ತಂಗೆ, ಅದು ಯಾವಾಗ ನಾಲ್ಗೆ ಹೊರಗೆ ಚಾಚಿ ಕರಿತು ಆ ಕ್ಷಣನೇ ನೀನು ಹೋಗ್ಬಿಡ್ಬೇಕಿತ್ತು. ಆಗ ನಿನ್ನೊಬ್ಬಳನ್ನ ಕಚ್ಬಿಟ್ಟು ತನ್ನ ಬಾಡಿ ತಾನು ಹೊರಟೋಗಿರೋದು. ಪಾಪ ಇವರೆಲ್ಲರೂ ಬದುಕೊಂಡ್ಬಿಡ್ತಾ ಇದ್ರ. ಪಾಂಡ್ರಂಗ, ಯಾವ್ದಾದ್ರು ಹಾವಾಡಿಗನ್ ಕರ್ಸ್ಬಿಟ್ಟು ಆ ಹಾವನ್ನ ಹಿಡಿಸ್ಬಿಡ. ಇಲ್ಲಾಂದ್ರೆ ನೋಡಕ್ ನಾನು ಬೆಟ್ಟರ್ ತರ ಇದೀನಿ ಅಂತ ನನ್ ಮೇಲೆ ಹರಿದು ನನ್ ಕತ್ತಿಗೆ ಸುತ್ಕೊಂಡ್ಬಿಟ್ರೆ ನಾನೇನೋ ಮಾಡ್ಲಿ? ಲೇ ಪದ್ದಪ್ಪ, ವಾ ಪಕ್ಷ ಅದೇನಾದ್ರೂ ನಿನ್ನ ಕತ್ತಿಗೆ ಸುತ್ತರ್ಕೊಂಡ್ರೆ ನಮ್ಮ ಈ ಜನಗಳು ಓಹೋ ಇವನು ಆಧುನಿಕ ಪರಮೇಶ್ವರ ಇರಬೇಕು, ಆಳು ಮೂಳು ತಿಂದು ಚಿಕ್ಕಿ ದಪ್ಪ ಆಗ್ಬಿಟ್ಟವನು ಅಂತ ಪೂಜೆ ಶುರು ಮಾಡ್ಕೊಂಡ್ಬಿಟ್ರು. ಅದು ನಿನ್ನ ಕತ್ತಿಗೆ ಸುತ್ತರ್ಕೊಂಡು ನಿನ್ನ ಬಾಯಿನ ಹುತ್ತ ಅಂತ ತಪ್ಪು ತಿಳ್ಕೊಂಡು ಅದ್ರ ಒಳಗಡೆ ಹೋಗಿ ಸಂಸಾರ ಹೂಡಿ ಮೊಟ್ಟೆಗಿಟ್ಟೆ ಇಕ್ಬಿಟ್ರೆ ಏನಪ್ಪ ಮಾಡ್ತೀಯ? ಅವನೇ ಹೀಗ ಆಡ್ಕೊಳ್ಳೋದು ಬಿಟ್ಟು ಹಾವನ್ನ ಹಿಡಿಯೋ ಪ್ರಯತ್ನ ಮಾಡು. ಹಾವು ಮನೆ ಒಳಗೆ ಸೇರ್ಕೊಂಡಾಗಿಂದ ಕಾಲುಗಳು ಗಡಗಡ ಅಂತ ನಡುತ್ತಾ ಇರಬೇಕು.
ನಿಮ್ಮೆಲ್ಲರ ಪರಿಸ್ಥಿತಿಯನ್ನ ನನ್ನ ಕಣ್ಣಿಂದ ನೋಡಕ್ ಆಗ್ತಾ ಇಲ್ಲ. ಏನಾದ್ರೂ ಮಾಡ್ತೀನಿ. ಆವಿಡಿಯ ಸ್ನೇಹಿತ ಒಬ್ಬ ನನಗೆ ಪರಿಚಯ ಇದ್ದಾನೆ. ಆದರೆ ಅವನು ಒಂದು ಹಾವನ್ನು ಹಿಡಿಯೋದಕ್ಕೆ ಅಂತ ಇಂತಿಷ್ಟು ಅಂತ ಚಾರ್ಜ್ ಮಾಡ್ತಾನೆ. ಅದರ ಸಂಪೂರ್ಣ ಖರ್ಚು ವೆಚ್ಚಗಳನ್ನ ತಾವೆಲ್ಲರೂ ಭರಿಸೋದಕ್ಕೆ ಸಿದ್ಧ ಇದ್ರೆ ಮಾತ್ರ ನಾನು ಅವನು ಕರೆಸ್ತೀನಿ. ಇಲ್ಲ ಅಂದ್ರೆ ನಿಮ್ಮ ಪಾಡ್ ನಿಮಗೆ, ನನ್ನ ಪಾಡ್ ನನಗೆ. ಮೊದಲು ಅವನ್ನ ಕರೆಸಿ, ಅದೆಷ್ಟು ಖರ್ಚಾಗುತ್ತೋ ನಾವೆಲ್ಲರೂ ಶೇರ್ ಮಾಡ್ತೀವಿ. ಓಕೆ ಓಕೆ, ಅಷ್ಟು ಧೈರ್ಯ ಕೊಟ್ರಲ್ಲ, ಅಷ್ಟು ಸಾಕು ನನಗೆ. ಹಲೋ, ಸಾಂಪಕಣ್ಣಕ ಅಬ್ದುಲ್ ಬೇರೆ ಪಾಂಡ್ರಂಗ ಗಡ್ಗಲಿ ಓ ಆ ತೋಟಾತು ಓ ಆ ತೋಟಾತು ಓ. ಅದು ನೀನು ಒಂದು ಹಾವು ಹಿಡಿದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀಯಾ? ಏನ ಒಂದೊಂದು ಹಾವು ಬೇರೆ ಬೇರೆ ರೇಟಾ? ಈಗ ಯಾವ್ಯಾವ ಹಾವಿಗೆ ಎಷ್ಟೆಷ್ಟು ರೇಟ್ ಇದೆಯಪ್ಪ? ಯಾರ್ಯಾವ ಹಿಡಿದಕ್ಕೂ 5,000 ರೂಪಾಯಿ ಚಾರ್ಜ್ ಮಾಡ್ತೀಯಾ? ಹೊಸರು ಹಾವು ಹಿಡಿಬೇಕು ಅಂದ್ರೆ 6,000. ಈ ಕೊಳಕ್ ಮಾಡ್ಲಿಕ್ಕೆ ಕೊಳಕ್ ಮಾಡ್ಲ ಹಿಡಿಯೋದೇ ಇಲ್ವಾ? ಕಾಳಿನ ಸರ್ಪಕ್ಕೆ ಎಷ್ಟಾಗತ್ತಪ್ಪ? 25,000ನೇನು? ಹೋಗ್ಲಿ, ಅಂಥದ್ದು ಯಾವ್ದು ಹಾವು ಬಂದಿಲ್ಲ ಇಲ್ಲಿ, ಬಂದಿರೋದು ನಾಗರ. ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀಯಪ್ಪ? 50,000ನಾ? ಲೋ, ಕಾಳಿಂಗ ಸರ್ಪಕ್ಕಿಂತ ಇದಕ್ಕೆ ರೇಟ್ ಜಾಸ್ತಿ ಆಗೋಯ್ತಲ್ಲೋ. ಜಾಸ್ತಿ ಮನೆ ಒಳಗಡೆ ಬಂದು ಸೇರ್ಕೊಳ್ಳೋದು ನಾಗರ, ಅದಕ್ಕೆ ಜಾಸ್ತಿ ರೇಟಾ? ಆಯ್ತು ಬಿಡಪ್ಪ, ಕೊಡಿಸ್ತೀನಿ, ಬಂದಿಡಿ. ಏನ ದುಡ್ಡು ಕೊಡಲ್ಲ? ಲೋ, ನೀನು ಹಿಡಿದಿದೀಯ ಅಂದಮೇಲೆ ಅವ್ರು ಯಾಕೆ ದುಡ್ಡು ಕೊಡಲ್ಲ? ನೀನು ಬಂದಿಡಿ. ಪಕ್ಷ ಅವ್ರು ಏನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ನ ಹತ್ರ 1-2 ಹಾವು ಇದೆಯಲ್ಲ, ಅವನು ಬಿಟ್ಬಿಟ್ಟು ಹೋಗು. ಆ ಹಾವು ಬಾಲದಲ್ಲಿ ನನ್ನ ಕಾಲಿಗೆ ಕಾಚುಗುಳಿ ಕೊಟ್ಟೋಯ್ತು. ನಾನು ನಿಂಗೆ ಏನು ಮಾಡೋದಿಲ್ಲ. ಸಲಾಗಯ ಏನು ಸಾಂಬು ಮತ್ತೆ ಯಾಕೆ ಬಿಟ್ರೆ ಹಿಡಿಬೇಕಾಗಿತ್ತು? ಹಿಡಿಬೇಕು, ಹಿಡಿಬೇಕಾದೇನು ಇಲ್ಲಿ ನಾಗರಾಗ ಇದೆ. ಬಾಲದಲ್ಲಿ ಕೆರದಲ್ಲೇ ಹೊಡೆದಂಗೆ ಮಾಡ್ಬಿಡ್ತಾನೆ. ಆ ಬಾಲದ ಮೇಲೆ ಇರೋ ಚಿಕ್ಕ ದುಸಲಾಗೆ ನೋಡಿದ್ರೆ ಹೇಳ್ಬೋದು ಇದು ಹೆಣ್ಣಿಂದು ನಾಗರ. ಮಾಡಿ ಆ ಹಾವನ್ನ ನೀನು ಹಿಡಿಬೇಕಪ್ಪ. ನೀನು ಪುಸ್ತಕ ಇಟ್ಕೊಂಡ್ರಿ ಅದನ್ನ ಹಿಡಿಬೇಕು ಅಂದ್ರೆ ನೀವೆಲ್ಲರೂ ನನಗೆ 50,000 ಕೊಡ್ಬೇಕು. 50,000 ಯಾಕೆ? ನಾವು ಅಡಿದ ಮೇಲೆ ಚಾತ್ರ ಮಾಡೋದು. ಅಡಿಗೆ ಎಷ್ಟು? 10,000 ಆಗ್ತದೆ. ನಮ್ಮನೆ ಹಾವು ಎಷ್ಟು ಇದೆ? 5 ಅಡಿಗೆ ಮೇಲೆ 5 ಇಂಚ್ಗೆ ಇತ್ತು. ಅಲ್ಲಿಗೆ ನಿಮ್ಗೆ ನನಗೆ 55,000 ಕೊಡ್ಬೇಕು. ಒಂದ್ಸಲಕ್ಕೆ ಡೀಲ್ಗೆ ಕೊಟ್ಟಿದ್ರಲ್ವಾ, ಹಂಗಾಗಿ ನಿಮ್ಗೆ ನಮಗೆ 50,000 ಕೊಟ್ಬಿಡಿ ಇದಾಗ್ತದೆ. ದುಡ್ಡಿಗೆ ಕೊಡಲ್ಲ, ಇನ್ನು ಯೋಚನೆಗೆ ಬಿಟ್ಬಿಡಿ. ನಾನೀಗ ಆಚೆ ಕಡೆಗೆ ಹೋಗ್ಬಿಟ್ಟು ಪುಂಗಿಗೆ ಹೋಗ್ತೀನಿ. 3 ದಿನ ತಂದ್ಕೊಡಿ, ನಾನು ಹಾವಿಗೆ ಹಿಡ್ದಾಕ್ತೀನಿ. ಅಲ್ಲಪ್ಪ, ನೀನು ಹೊರಗಡೆ ಪುಂಗಿ ಮುಚ್ಚಿದ್ದಾಗ ಹಾವು ಮನೆ ಒಳಗೆ ಬಂದ್ಬಿಟ್ರೆ ನಿಮ್ಮ ತಲೆದಿ ಇರೋದೇನು ಬುದ್ಧಿಗಿನ ಇಲ್ಲ ಹಾವಿಂದು ಲದ್ದಿನ? ಹಾವಾಡಿಗರು ಮನೆ ಒಳಗಡೆ ಇದ್ರೆ ಅದಕ್ಕೆ ವಾಸನೆಗೆ ಬಂದ್ಬಿಡ್ತದೆ. ಅದು ಯಾವುದೇ ಕಾರಣಕ್ಕೂ ಆಚೆಗೆ ಬರಕಿಲ್ಲ. ಹಂಗಾಗಿ ಆಚೆಗೆ ಇಟ್ಕೊಂಡು ಪುಂಗಿಗೆ ಹೋಗ್ತೀನಿ. ನೀವೆಲ್ಲರೂ ಸೇರ್ಕೊಂಡು ಒಂದು ಕೆಲಸಕ್ಕೆ ಮಾಡಿ, ಒಂದು ಮಠದ ತುಂಬಾ ಹಾಲ್ಗೆ ಮಡಗಿ. ಆ ಹಾಲ್ಗೆ ಕುಡಿಯೋದಕ್ಕೆ ಅಂತ ಹಾವು ಬರುತ್ತೆ. ಆಗ ನಾನು ಕರ್ಕೊಂಡು ಹಿಡಿದು ಲಮತೆ ಹಾಕೊಂಡ್ಬಿಡ್ತೀನಿ. ಏನಾಯ್ತು ಬಲ್ಲು? ಅಲ್ಲೋಡಿಪ್ಪ, ಹಾವು ಕುಡಿತಿದೆ. ಹಾವೆಲ್ಲಿದೆ ಅಲ್ಲಿ? ಈಗ ತಾನೇ ಹಾಲು ಕುಡಿತಿರೋದನ್ನ ನಾನೇ ನೋಡಿದಪ್ಪ. ಓ ಮೈ ಗಾಡ್, ಬಟ್ಲಲ್ಲಿ ಮಿಲ್ಕ್ ಖಾಲಿ ಆಗಿದೆ ಅಂದ್ಮೇಲೆ ಸ್ನೇಕ್ ಬಂದು ಮಿಲ್ಕ್ ನ ಡ್ರಿಂಕ್ ಮಾಡ್ಕೊಂಡು ಹೋಗಿದೆ. ಒಂದು ನಿಮಿಷ, ನಾನು ಚೆಕ್ ಮಾಡ್ತೀನಿ. ಗೊತ್ತಾಯ್ತಪ್ಪ. ಎಲ್ಲ ಗೊತ್ತಾಯ್ತು. ಹಾಲು ಕುಡ್ಕೊಂಡು ಹೋಗಿರೋದು ನಾಗರಾವೆ. ಎಲ್ರು ಗಾಬರಿ ನಿಂತ್ಕೊಂಡಿದ್ರೆ ಅಭಿ, ಇಷ್ಟೊತ್ತು ಎಲ್ಲಗ್ರಿ ಹಾಳಾಗಿ ಹೋಗಿದ್ರಿ. ಸ್ನೇಕ್ ಬಂದು ಮಿಲ್ಕ್ ನ ಡ್ರಿಂಕ್ ಮಾಡ್ಕೊಂಡು ಹೋಗಿದೆ. ವಾಚ್ ಮಾಡಕ್ಕಾಗಲ್ಲ. ಹೌದು, ಅವೇ ಬಂದಿರೋದು. ಅಲ್ಲ ಕಣ್ರಿ, ಏನು ಆಡೋ ಮಾತು ಒಂದು ಅರ್ಥ ಬೇಡವಾ? ನಾನು ಈ ಮನೆ ವಾಚ್ಮನ್, ನಾನು ಯಾಕ್ರೆ ಹಾಕೊಂಡ್ರಿ? ಈ ಮನೆ ಯಜಮಾನ ನಾನು. 50,000 ರೂಪಾಯಿ ಕೊಟ್ಟಿದ್ರೆ ತಾನೇ ಆ ವಿಡಿಯೋನಿಗೆ. ಅವ್ನು ಪುಂಗಿ ಊದ್ತಾ ಇದ್ದಾನೆ. ಇವತ್ತೆಲ್ಲ ನಾಳೆ ಹಿಡ್ದಾಕ್ತಾನೆ ಬಿಡಿ. ಹಾವಿನ ದೋಷ ಎನ್ನುವಾಗ ನಾಗಲ ಹಾವು ಮನೆ ಒಳಗೆ ಬಂದು ಸೇರ್ಕೊಳ್ಳುತ್ತೆ ಅನ್ನೋದು ಗ್ಯಾರಂಟಿ ಆಯ್ತು. ಮತ್ತೆ ಏನ್ ಹೇಳ್ತಾ ಇದ್ದೀರಾ? ಇನ್ನೇನಮ್ಮ, ಅವತ್ತಿನ ಏನ್ ಹೇಳ್ದೆ? ಗುಡ್ಡದ ಮೇಲೆ ಇರೋ ನಾಗದೇವತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಹೋಗ್ಲಿಲ್ವಲ್ಲ, ಅದಕ್ಕೆ ನಾಗಲ ಹಾವೆ ಮನೆ ಒಳಗೆ ಬಂದು ಎಚ್ಚರಿಸ್ತಾ ಇದೆ. ಮತ್ತೆ ಈಗ ಏನ್ ಮಾಡೋದು? ನಾಗದೋಷ ಪರಿಹಾರ ಮಾಡೋಣ ಕಳಿಸ್ಬೇಕು. ಈ ಹಾವಾಡ್ಗ ಏನು ಪ್ರಯೋಜನ ಇಲ್ಲ. 2 ದಿವಸದಿಂದ ಮನೆ ಸುತ್ತ ಬರೀ ಪುಂಗಿ ಊದ್ತಿದ್ದಾನೆ. ಹಾವು ಹಿಡಿಯೋದಿರ್ಲಿ, ಹಾವು ರಾಣಿ ಕೂಡ ಹಿಡಿದಿಲ್ಲ. ಕರೆಕ್ಟ್ ಬಂದು
ಈ ನಾಗದೋಷ ನಿವಾರಣೆಗೆ ಒಳ್ಳೆ ಎಕ್ಸ್ಪರ್ಟ್ನೇ ಹುಡುಕ್ತೀನಿ. ಏಯ್ ಕಳ್ಸಿವ, ಈ ಸುಳ್ಳು ಮಂದಿನ ಏನಾದ್ರು ಮೋಸ ಮಾಡಿದ್ರೆ ಕೈ ಕಾಲು ಬಿಡ್ತೀನಿ. ಏನೋ ಮಂಗ ಹೇಳ್ತಾ ಇದ್ಯಾ? ಇಬ್ರು ಸೇರಿ ದಂಧೆ ಮಾಡಿದೀವಿ. ನಾನ್ ತಲೆ ಕಳಿಸ್ತೀನಿ. ಏನಮ್ಮ ದೊಡ್ಡ ದೊಡ್ಡ ಒಡವೆಗಳೆಲ್ಲ ನೀನ್ ತಗೊಂಡು ಚಿಕ್ಕ ಚಿಕ್ಕ ಒಡವೆ ನನಗಾಗ್ತಿದ್ಯಾ? ಮನೆ ಒಳಗೆ ಹೋಗಿ ಕಣ್ಣು ಹಾಕ್ದವ್ ನಾನಮ್ಮ, ಮನೆ ಆಚೆ ಕಾವಲು ನಾನಮ್ಮ. ಅದನ್ನು ಬರ್ಬಿಟ್ಟು ಹೋಗ್ತಾರೆ. ಇದೇ ಕಡೆ ಮಾತಾ? ಮೊದಲನೇ ಮಾತು ಇದೆ, ಕಡೆ ಮಾತು ಇದೇನೆ. ನೋಡು, ಇವತ್ತಿಗೆ ನನ್ನ ನಿನ್ನ ವ್ಯವಹಾರ ಕಟ್ಟು. ನನ್ನನ್ನು ಬಿಟ್ಟು ನೀನ್ ಒಬ್ನೇ ಹೆಂಗ್ ಉದ್ಧಾರ ಆಯ್ತೆ ನೋಡ್ತೀನಿ ಕಣ. ನನ್ನನ್ ಬಿಟ್ಟು ನೀನ್ ಒಬ್ನೇ ಹೆಂಗ್ ಉದ್ಧಾರ ಆಗ್ತೆ ಅಂತ ನಾನು ನೋಡ್ತೀನಿ. ನಾಡೆಲ್ಲ ಕಾಡಿನ ನಾರು, ಕಾಡಿನ ಬೇರು, ನಾಗ್ ದೋಷ, ಹಲ್ಲಿ ದೋಷ, ಕತ್ತೆ ದೋಷ, ನಾಯಿ ದೋಷ ಎಲ್ಲದಕ್ಕೂ ಪರಿಹಾರ ಸಿಗ್ತೈತೆ. ಬೇರು ಬೇರು, ಕಾಡಿನ ಬೇರು, ನಾಗ್ ದೋಷ, ಹಲ್ಲಿ ದೋಷ, ಕತ್ತೆ ದೋಷ, ನಾಯಿ ದೋಷ ಎಲ್ಲದಕ್ಕೂ ಪರಿಹಾರ ಸಿಗ್ತೈತೆ. ಅದು ಅವನ ಹತ್ರ ಹೋಗಿ ನಾನ್ ಕರೆದಿಂದ ಕರ್ಕೊಂಡ್ ಬರ. ಸುಮ್ನೆ ಕರ್ಕೊಂಡ್ ಬರಕ್ಕಾಗುತ್ತಾ? ಸ್ನೇಕ್ ಯಾವಾಗ ಬಂದ್ ಕಚ್ಚುತ್ತೋ ಅಂತ ಭಯ ಆಗ್ತದೆ. ನಿಂಗೆ ಮನಿ ಬೇಕಾ? ಹೋಗೋ ಸುಮ್ನೆ. ಬೇರು ಬೇರು, ಏನಪ್ಪ ನಾಲ್ಕು ದೋಷ ನೋಡಿದ್ರೆ ನಿಮ್ಗೆ ದೋಷ ಇರಂಗ್ ಕಾಣ್ತಾ ಇದೆ. ಅದಕ್ಕೆ ನನಗೆ ಯಾವ್ದು ಹೆಣ್ಸೆಟ್ ಆಗ್ತಲ್ಲ. ನೋಡು, ನೀ ಮೊದಲು ನಮ್ ಜಾಜಿ ಅವ್ರಿಗೆ ಪರಿಹಾರ ಹೇಳು, ಆಮೇಲೆ ಅದೇ ದುಡ್ಡಲ್ಲಿ ನನಗೂ ಹೇಳುವಂತೆ. ನಮ್ಮ ಮನೆಗೆ ಒಂದು ಲಾಂಗ್ ಸ್ನೇಕ್ ಬಂದು ಸೇರ್ಕೊಂಡ್ಬಿಟ್ಟಿದೆ. ಮನುಷ್ಯರು ಲಾಂಗ್ ವಿಡಿಯೋಸ್ ಎಲ್ಲ ನೋಡಿದೀನಿ, ಈಗ ಹಾವುಗಳು ಲಾಂಗ್ ವಿಡಿಯೋ ಶುರು ಮಾಡ್ತಾ. ದೋಷ ಲಾಂಗ್ ಅಂದ್ರೆ ಹಾವು ಮುಚ್ಚುವಾಗಿದೆ ಅಂತ ಅರ್ಥ. ನೋಡಪ್ಪ, ನಮ್ಮ ಮನೆಗೆ ನಾಗದೋಷ ಆಗಿದೆ ಅಂತೆ. ಅದನ್ನ ನೀನ್ ಸಾಲ್ವ್ ಮಾಡ್ಕೊಡ್ತೀಯಾ? ಅಂದ್ರೆ ನೀವು ಹಾವಿನ ಜೊತೆ ಸಂಸಾರ ಮಾಡ್ತೀರಾ? ಅದ್ರ ಪಾಡಿಗೆ ಅದಿರುತ್ತೆ, ನಮ್ ಪಾಡಿಗೆ ನಾವಿರ್ತೀವಿ. ಆಗಾಗ ಕಾಣಿಸ್ಕೊಳ್ಳುತ್ತೆ, ಮಿಕ್ಕಿ ಟೈಮಲ್ಲಿ ಮಾಯ ಆಗಿರುತ್ತೆ. ಅಂದ್ರೆ ಇದು ನಾಗದೋಷನೇ. ಮನೆ ಎಲ್ಲಿಂದ ತೋರಿಸಿ ಆ ಹಿಡಿದು ನಿನ್ ಪ್ಯಾಂಟ್ ಟೇಬಲ್ ಹಾಕ್ಬಿಡ್ತೀನಿ. ದಯವಿಟ್ಟು ಬೇಡಪ್ಪ, ಆ ಹಿಡಿದು ನಿನ್ ಬ್ಯಾಗಲ್ಲಿ ಹಾಕೊಂಡು ಹೋಗು. ನೋಡಪ್ಪ, ಸೀಟಿ ಎಷ್ಟು ಮನೆ ಕೊಡ್ಬೇಕು ಅಂತ ಈಗಲೇ ಹೇಳ್ಬಿಡು, ಆಮೇಲೆ ಗಲಾಟೆ ಮಾಡ್ಬೇಡ. ಅಂದ್ರೆ ಆ ವಿಡಿಯೋದಕ್ಕೆ ಅಡಿಗೆ ಎಷ್ಟು ಅಂತ ಕೇಳ್ತಿದಾರೆ. ನಾವಂತ ಚಿಲ್ಲರೆ ಜನ ಅಲ್ಲ, ನಾವು ಹಾವು ಹಿಡಿತೀವಿ. ನೀವ್ ಎಷ್ಟು ಕೊಟ್ಟರು ತಗೊಂಡು ಹೋಗ್ತಾ ಇರ್ತೀವಿ. ಮಾಡ್ಬೇಡಿ, ಸಾಂಪ್ಗೆ ತಾಚಿಗೆ ಮಾಡ್ಬಿಟ್ಟಿದೆ. ಅದನ್ನ ಹಿಡಿದಿಗೆ ಹಾಕ್ಬಿಡ್ತೀನಿ. ಪುಂಗಿ ಪಕ್ಕಡ್ರೆ ಅಬೇ, ಇದು ಹಾವಿಗೆ ಇಲ್ಲ, ಹಾಗಾಗೆ ಇದೆ. ನಿನ್ ಕೈಲಿ ಹಾಗೆ ಹಿಡಿಯಕ್ಕಾಗಲ್ಲ ಅಂತ ಎಕ್ಸ್ಪರ್ಟ್ ನ ಕರ್ಕೊಂಡ್ ಬಂದಿದೀವಿ. ಇವರು ನಾಗದೋಷ ನಿವಾರಣೆ ಕೂಡ ಮಾಡ್ತಾರೆ. ಇನ್ಮೇಲೆ ನಿನ್ನ ಅವಶ್ಯಕತೆ ನಮ್ಗಿಲ್ಲ. ನಾವು ಕೊಟ್ಟಿರೋ 50,000 ಕೊಟ್ಟು ವಾಪಸ್ ಹೋಗ್ತಾ ಇರೋ. ಜಾಗದ ಮೇಲೆ 50,000 ಕೇಳಿದ್ರೆ ನಾವು ಎಲ್ಲಿಂದ ತಂದು ಕೊಡೋದು? ಆ ದುಡ್ಡನ್ನ ಎಲ್ಲ ನಾವು ಮನೆಯಲ್ಲೇ ಮಾಡ್ಕಿದ್ವಿ, ಹೋಗ್ಬಿಟ್ಟು ಆಮೇಲೆ ತಂದಿಗೆ ಕೊಡ್ತೀವಿ. ಪುಂಗಿದು ಬೇರೆ ಕಾಮಂಗೆ. ನಿಮ್ದು ಪೂಜೆಗೆ ಮಾಡ್ತಾರೆ, ಹಾಗೆ ಹಿಡಿತಾರೆ, ಅದಂಗೆ ಹಿಡಿತಾರೆ, ನಾವು ನೋಡ್ತಾರೆ. ನೋಡ್ದಣ್ಣ, ಕಳಿಸ್ತೀವಿ ಆಗ್ಲೇ ಬಂದು ಸಟ್ಲ ಬಿಟ್ಟಿದ್ದಾನೆ. ದೊಡ್ಡ ಮನೆ ಅಣ್ಣ, ಇರಾ ಬರ ಒಡೆಯೋನಲ್ಲ, ಅವನೇ ಒಡೆಯೋ ಪ್ಲಾನ್ ಅಲ್ಲಿ ಇದ್ದಾನೆ. ಅವನೊಬ್ಬನಿಗೆ ಪೂಜೆ ಮಾಡಕ್ ಬರೋದು, ನಮಗೂ ಪೂಜೆ ಮಾಡಕ್ ಬರುತ್ತೆ. ಪೂಜೆ ಮಾಡೋ ನೆಪದಲ್ಲಿ ನಾವು ಒಡವೆಗಳನ್ನೆಲ್ಲ ಲಪ್ಟಾಯ್ಸೋಣ. ನಡೀರೋ ಏನೋ ಕಳ್ಸಿ ಬಾ. ನೀನೇನೋ ಇಲ್ಲಿ ಮನೇಲಿರೋ ಒಡವೆ ಎಲ್ಲ ನೀನೊಬ್ಬನೇ ಹೊಡ್ಕೋಬೇಕು ಅನ್ಕೊಂಡಿದ್ಯಾ? ಈಗ ನಮ್ಮಿಬ್ಬರ ಜಗಳ ಹಾಕೆ ನಾಗ ದೇವತೆ ಪೂಜೆ ಮಾಡೋ ನೆಪದಲ್ಲಿ ಇಬ್ರು ಸೇರ್ಕೊಂಡು ಒಡವೆಗಳನ್ನ ಹೊಡೆಯೋಣ. ಬಂದಿದ್ರಲ್ಲಿ 50-50 ಓಕೆನಾ? ಇವರೆಲ್ಲ ಯಾರು? ಇವರೆಲ್ಲ ನನ್ನ ಶಿಷ್ಯರು. ನಾಗದೋಷ ಪರಿಹಾರ ಆಗಿ ಹಾವು ಹಿಡಿಬೇಕು ಅಂದ್ರೆ ಮನೇಲಿರೋ ಒಡವೆಗಳನ್ನೆಲ್ಲ ತಂದು ದೇವ್ರ ಮುಂದೆ ಇಟ್ಟು ಮೆಚ್ಚಿಸ್ಬೇಕು. ಸ್ವಲ್ಪ ಒಡವೆಗಳನ್ನ ತರ್ತೀರಾ? ಪಲ್ಲು, ಮನೇಲಿರೋ ಒಡವೆಗಳನ್ನೆಲ್ಲ ಮೂಟೆಲ್ ಹಾಕಿ ಗಂಟಲ್ ಕಟ್ಟಿ ತಗೊಂಡ್ ಬರೇ. ನೋಡಿ, ಈಗ ನಾಗದೇವತೆ ಪ್ರಸನ್ನಗಳಾಗ್ಬೇಕು ಅಂದ್ರೆ ಎಲ್ಲರೂ 5 ನಿಮಿಷ ಕಣ್ಣು ಮುಚ್ಕೊಂಡು ನಿಂತ್ಕೋಬೇಕು. ಎಲ್ಲ ಕಳ್ಳನ ಮಕ್ಕಳು ನಮ್ಮ ಗಡ್ಡುಗಲಿ ವಂಶದ ಒಡವೆನೇ ಹೊಡಿಬೇಕು ಅಂತ ಸ್ಕೆಚ್ ಹಾಕವ್ರಲ್ಲ. ಈಗ ನಿಮಗೆ ದೀದೆ ಕಾದು ಇದೆ. ಮರ್ಯಾದಾಗಿ ಹೇಳ್ತೀನಿ, ಒಡವೆಗೆ ಅಲ್ಲಿಟ್ಬಿಡು. ಯಾರು ಏನು ಯೋಚನೆಗೆ ಮಾಡ್ಬೇಡಿ. ಅದು ನಿಮ್ಮ ಮನೇಲಿ ಹಾಗೆ ಬಂದು ಸೇರ್ಕೊಂಡಿತ್ತಲ್ಲ, ಆ ಹಾವನ್ನ ಕಟ್ಟೋಗಿ ಎದುರಾಗ್ಬಿಡ್ತೀನಿ. ಇನ್ನೊಂದು ನಿಜಾಗೆ ವಿಚಾರ ಹೇಳ್ತೀನಿ ನಿಮಗೆ. ನೀವು ಪೂಜೆಗೆ ಮಾಡಿ ಹಾವಿಗೆ ಓಡಿಸ
ಕೊಡೋಕೆ ಅಂತ ಬಂದಿಲ್ಲ, ನಿಮ್ದು ಒಡವೆ ಎಲ್ಲ ಕದ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದಾರೆ. ಮರ್ಯಾದೆ ಇಲ್ಲಿಂದ ಹೋಗ್ಬಿಟ್ರೆ ಸರಿ, ಇಲ್ಲಾಂದ್ರೆ ಆವ್ಗೆ ಬಿಟ್ಟು ಕದಿಸ್ಕೆ ಬಿಡ್ತೀನಿ.